ಅಮೃತಮಯ ಕಲಶಕಾಳಿಯವರ ಮೇಲೆ ರಾಜಮಲ್ ಜಿ ಪಾಂಡೆ ಅವರು ಬರೆದಿರುವ ಬಾಲಬೌದ್ಧಿನಿ ಟೀಕೆಯ ಸ್ವಾಧ್ಯಾಯನದ ಬಗ್ಗೆ ಮೋಕ್ಷ ಅಧಿಕಾರದ 2ನೇ ಮಂಗಲ ಕಲಶ. ಕಥಮಪಿ ನಿಪುಣೈಃ ಸ್ಥಾಪಿತಾ ಸಾವಧಾನೈಃ ಸೂಕ್ಷ್ಮೇಂತಃ ಸಂತಿ ಬಂಧೇ ನಿಪತತಿ ರಭಸಾತ್ ಆತ್ಮಕರ್ಮೋಭಯಸ್ಯ ಆತ್ಮಾನಂ ಮಗ್ನಮಂತಃ ಸ್ಥಿರವಿಶದಸಃ ಧಾಮಿ ಚೈತನ್ಯಪೂರಿ ಬಂಧಂ ಚಾಜ್ಞಾನಭಾವೇ ನಿಯಮಿತಮವಿತಃ ಕುರ್ವತಿ ಭಿನ್ನ ಭಿನ್ನೋ. ಭಾವಾರ್ಥವು ಈ ಪ್ರಕಾರವಿದೆ. ಭೇದ ವಿಜ್ಞಾನವು ಬುದ್ಧಿಪೂರ್ವಕ ವಿಕಲ್ಪ ರೂಪವಿದೆ, ಗ್ರಾಹ್ಯ ಗ್ರಾಹಕ ರೂಪವಿದೆ. ಶುದ್ಧ ಸ್ವರೂಪದ ಹಾಗೆ ನಿರ್ವಿಕಲ್ಪವಿರುವುದಿಲ್ಲ. ಆದುದರಿಂದ ಉಪಾಯ ರೂಪವಿದೆ. ಶುದ್ಧ ಸ್ವರೂಪ ಯಾವ ಪ್ರಕಾರ ನಿರ್ವಿಕಲ್ಪ ಇದೆಯೋ ಅದರಲ್ಲೇ ಏನನ್ನೂ ಮಾಡಬೇಕಾದಂಥ ಪ್ರಶ್ನೆ ಇಲ್ಲ. ಅದರೊಳಗಿಂದ ಏನನ್ನೂ ತೆಗೆದು ಹಾಕಬೇಕಾದಂಥದ್ದು ಪ್ರಸಂಗ ಇಲ್ಲ. ಅದು ಯಾವ ಪ್ರಕಾರ ನಿರ್ವಿಕಲ್ಪ ಇದೆ ಆ ಪ್ರಕಾರ ಭೇದ ಜ್ಞಾನ ನಿರ್ವಿಕಲ್ಪ ಇಲ್ಲ. ಅದಕ್ಕೆ ಇಲ್ಲಿ ಉಪಾಯ ಇದೆ, ಅರ್ಥಾತ್ ಉಪಾಯ ಮಾಡಬಹುದಾಗಿದೆ. ಭಾಳ ಅದ್ಭುತ. ಇಲ್ಲಿ ಉಪಾಯ ಇದೆ, ಮಾಡಬಹುದಾಗಿದೆ. ಅಲ್ಲೇನು ಮಾಡೋದು ಸಾಧ್ಯ ಇಲ್ಲ. ಎಲ್ಲಿ? ದ್ರವ್ಯದೊಳಗೆ, ನಿರ್ವಿಕಲ್ಪ ವಸ್ತುವಿನೊಳಗೆ, ಶುದ್ಧ ಸ್ವರೂಪದೊಳಗೆ ಏನೂ ಮಾಡೋದು ಸಾಧ್ಯ ಇಲ್ಲ. ಅದು ಸ್ವಯಂ ಶುದ್ಧ ಐತಿ, ಮಾಡಬೇಕಾಗಿಲ್ಲ. ಒಂದು ಅಲ್ಲಿ ಯಾವ ಪ್ರಕಾರ ಏನೂ ಮಾಡೋದು ಸಾಧ್ಯ ಇಲ್ಲ ಅಥವಾ ಮಾಡಬೇಕಾಗಿಲ್ಲ. ಹಾಗಿಲ್ಲಿಲ್ಲ. ಇಲ್ಲಿ ಉಪಾಯ ಇದೆ, ಮಾಡೋದಿದೆ. ನೇರವಾದಂಥ ಭಾವಾರ್ಥ. ಯಾವ ಪ್ರಕಾರದಿಂದ ಸುತ್ತಿ ಬಳಸಿ ಮಾತಿಲ್ಲ. ನೇರವಾಗಿ ಹೇಳಿದರು. ಭೇದ ವಿಜ್ಞಾನ ಏನಿದೆ ಇದು ಬುದ್ಧಿಪೂರ್ವಕ ಮಾಡುವಂಥ ಕಾರ್ಯ ಇದೆ. ಇದು ತಾನಾಗೆ ಆಗುವುದಿಲ್ಲ. ಇದು ಒಂದು ಹೇಳಿದರು ನೇರವಾಗಿ. ಎರಡನೇದ್ದು ಏನು ಹೇಳಿದರು? ವಿಕಲ್ಪ ರೂಪ ಇದೆ. ಬುದ್ಧಿಪೂರ್ವಕ ಇರುವುದರಿಂದ ವಿಕಲ್ಪ ರೂಪ ಇದೆ. ಮೂರನೇದ್ದೇನು ಹೇಳಿದರು? ಗ್ರಾಹ್ಯ ಗ್ರಾಹಕ. ಎರಡು ಅಲ್ಲೇ ಅದಾವ, ಎಲ್ಲಿ ಹೋಗಬೇಕಾಗಿಲ್ಲ. ಗ್ರಾಹಕ, ನೀ ಗ್ರಾಹಕ ಆಗಪ್ಪ. ಗ್ರಾಹ್ಯ ವಸ್ತು ಅದನ್ನೇ ನೀನು ಗ್ರಹಣ ಮಾಡಬೇಕಾಗಿದೆ. ಮೊನ್ನೆ ದಿವಸ ಚರ್ಚೆ ಆದದ್ದಿತ್ತು. ಏನೇನೆಲ್ಲ ಗ್ರಹಣ ಮಾಡಬೇಕಂತಿದೆ ಪರ್ಯಾಯ ಬರ್ತಿದೆಯಲ್ಲ ಭಾವಪೂಜೆ. ವ್ಯಂಜನವನ್ನು ತಮಗ ವ್ಯಂಜನವನ್ನು ತಮಗ ಅರ್ಪಣೆ ಮಾಡಿ ನಾನು ಸುಖಿ ಆಗ್ಬೇಕಂತೇನೋ ಅಂಥೇಳಿ ಆ ಪರ್ಯಾಯ ತನ್ನದೇ ಆದಂಥ ದೋಷವನ್ನು ಒಪ್ಕೊಂಡಿದೆ. ಹೊರಗಿನಿಂದ ಏನಾದರೂ ಹುಡುಕಿ ತಂದ ನಿನಗೆ ಸಮರ್ಪಣೆ ಮಾಡಿ ನಾನು ಧನ್ಯ ಆಗಬೇಕಂತ ಇದ್ದನು. ಹಾಗೆ ಸ್ವರೂಪ ಇಲ್ಲ. ನನ್ನ ವ್ಯಂಜನ ನಿನ್ನ ಹತ್ರನೇ ಇದೆ ಅನ್ನೋದು ಈಗ ಗೊತ್ತಾಯ್ತು. ನನಗೆ ಬೇಕಾದದ್ದು ಅರೆ ನೋಡ್ರಿ, 2 ಮಾತಿದ್ದಾವೆ. ಹೊರಗಿನಿಂದ ಏನಾದರೂ ತಗೊಂಡು ಬಂದು ನಿನಗೆ ಅರ್ಪಣೆ ಮಾಡಿ ನಿನ್ನನ್ನು ಸಂತುಷ್ಟ ಮಾಡಬೇಕಂತಿದ್ದೇನೆ ನಾ ಇದುವರೆಗೆ. ಆದರೆ ನೀನಂತೂ ಸುಖ ಸ್ವರೂಪಿನೇ ಇದೆಯಲ್ಲ. ನಿನಗೆ ಯಾವುದು ಹೊರಗಿನಿಂದ ನಾನು ತಂದು ಕೊಡಬೇಕಾದದ್ದಿಲ್ಲ. ಇದು ಒಂದು ಮಾತು. ಅಲ್ಲಿದ್ದರೆ 2ನೇ ಮಾತು ಇದೆ. ನನಗೆ ಬೇಕಾದದ್ದು ನನ್ನ ವ್ಯಂಜನ ನಿನ್ನ ಹತ್ರ ಇದೆ ಅನ್ನೋದು ಗೊತ್ತಿಲ್ಲ. ನಾನು ಎಲ್ಲೆಲ್ಲೂ ಅರಸ್ತಾ ಇದ್ದನು. ನನಗೆ ಬೇಕಾದಂಥ ಸುಖ, ನನಗೆ ಶಾಂತಿ ನೀಡುವಂಥ ಸಾಮರ್ಥ್ಯ ಕೇವಲ ನಿನ್ನಲ್ಲೇ ಇದೆ. ಅದೇ ಪ್ರಕಾರ ಇಲ್ಲಿ ಗ್ರಾಹಕ ಎಲ್ಲೆಲ್ಲೋ ಹೋಗ್ತಾ ಇದ್ದಾನೆ. ಧನದ ಹತ್ರ, ಸಂಯೋಗದ ಹತ್ರ, ಶುಭ ಕರ್ಮದ ಹತ್ರ. ಕೊನೆಗೆ ಈ ಥರ ಭಗವಂತನನ್ನೂ ಬಿಡಲಿಲ್ಲ. ಅಲ್ಲಿ ಹೋಗಿ ಏನಾದರೂ ತಗೊಳ್ಬೇಕು, ಗ್ರಹಣ ಮಾಡಬೇಕಂತ. ಆದ್ರೆ
ಗ್ರಾಹ್ಯವಾದಂಥ ವಸ್ತು ಅದೇನಿದೆ ಅಲ್ಲ, ಗ್ರಾಹಕ ಶಕ್ತಿ, ಗ್ರಹಣ ಶಕ್ತಿ, ಅದರೊಳಗೆ ಹಿಡಿಸುವಂಥದ್ದು ಅಥವಾ ಅದರ ಹಿಡಿತದೊಳಗೆ ಬರುವಂಥದ್ದು ಒಂದು ಶುದ್ಧಾತ್ಮ ರೂಪದ ದ್ರವ್ಯನೇ ಇದೆ. ಇದು ಉಳಿದದ್ದೇನೇನು ಹಿಡ್ಕೊಳ್ಳಿಕ್ಕೆ ಹೋದಲ್ಲ, ಅದು ಜಾರಿ ಹೋಗ್ತಾರೆ, ಅದೇನೂ ಸಿಗಲಿಲ್ಲ ಅದರ ಹಿಡಿತದೊಳಗೆ, ಪರ್ಯಾಯದ ಹಿಡಿತದೊಳಗೆ. ಎಷ್ಟು ಅರ್ಥ ಇದೆ ನೋಡ್ರಿ. ಹಿಡಿತದೊಳಗೆ ಸಿಗಲಿಲ್ಲ ಅರ್ಥಾತ್ ಅದು ಹಿಡ್ಕೊಳ್ಳುವಂಥದ್ದು ಒಂದು ಸಮಯದ್ದು ಇದೆ, ಅರೂಪಿ ಇದೆ. ಅದು ಇನ್ನೊಂದರ ಆಶ್ರಯ ಮಾಡುವಷ್ಟಿಗೆ ಅದರ ಶಕ್ತಿನೇ ಕಳೆದು ಹೋಗ್ತಿದೆ, ಅದಕ್ಕೆ ಇನ್ನೊಂದನ್ನು ಹಿಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ರೂಪಿಯನ್ನು ಹಿಡ್ಕೊಳ್ಳಿಕ್ಕೆ ಹೊರಟಿದೆ ಅದ. ಆದ್ರೆ ಒಂದು ವೇಳೆ ಅದಕ್ಕೆ ತಿಳಿದು ಬಂತು, ನನ್ನ ಗ್ರಾಹ್ಯ ವಸ್ತು ಇಲ್ಲೇ ಇದೆ, ನನಗೆ ಇದರದ್ದು ಮಾತ್ರ ಗ್ರಹಣ ಆಗೋ ಸಾಧ್ಯ ಇದೆ, ನನ್ನ ಜೀವನ ಇದರ ಗ್ರಹಣದಿಂದ ಸಾರ್ಥಕ ಆಗುವುದಿದೆ, ಸಫಲ ಆಗುವುದಿದೆ. ನನ್ನ ಗ್ರಾಹಕ ಶಕ್ತಿಗೆ ನಿಜವಾಗಿ ಇದು ಒಂದೇ ಯೋಗ್ಯ ಇದೆ ಗ್ರಾಹ್ಯ ಆಗಲಿಕ್ಕೆ. ಎಷ್ಟು ಮಾತುಗಳು ಇದರಿಂದ ಹೊರಡ್ತವೆ. ಗ್ರಾಹ್ಯ ಗ್ರಾಹಕವಿದೆ, ಗ್ರಾಹಕ ಪರ್ಯಾಯ ಇದೆ, ಗ್ರಾಹ್ಯ ವಸ್ತು ಇದೆ. ಇದೆ ಅಂತ ಹೇಳಿದಾರಲ್ಲ, ಗ್ರಾಹ್ಯ ಗ್ರಾಹಕವಿದೆ, ಏಕವಚನ. ಗ್ರಾಹ್ಯ ಗ್ರಾಹಕವಿದೆ. ಶಕ್ತಿ ಎರಡು ಅದಾವ, ಒಂದು ಗ್ರಹಣದ ಶಕ್ತಿ, ಒಂದು ಗ್ರಹಿಸಲ್ಪಡುವ ಶಕ್ತಿ. ಎರಡಿರುವಳಿದೊಳಗೆ ಕೂಡ ಅವು ನಿಜವಾಗಿ ಎರಡಿಲ್ಲ, ಒಂದೇ. ಪರ್ಯಾಯ ದ್ರವ್ಯವನ್ನು ಹಿಡ್ಕೊಳ್ಬೇಕಾಗಿದೆ. ಪ್ರಗಟ ಜ್ಞಾನ ತ್ರಿಕಾಲಿ ನಿರಾಕುಲ ಜ್ಞಾನ ಸ್ವಭಾವದ ಸ್ವೀಕಾರ. ಅರೆ ಸ್ವೀಕಾರ ಅಂದರೆ ಏನ? ಬಸ್ ಜ್ಞಾನ. ನಾನು ಹೀಗಿದ್ದೇನೆ. ಆ ಜ್ಞಾನ ಹೇಗೆ? ಅದರಿಂದ ದೂರ ಇದ್ದುಕೊಂಡಲ್ಲ, ಆ ದ್ರವ್ಯದಿಂದ ದೂರ ಇದ್ದುಕೊಂಡ ಪರ್ಯಾಯ ನಾನು ಹೀಗಿದ್ದೇನೆ ಅನ್ನೋದಲ್ಲ. ಅದರ ಜೊತೆಗೆ ಅಭೇದಾಗಿ, ಅದುವೇ ಆಗಿ ತನ್ನವನ್ನೆಲ್ಲ, ತನ್ನ ಅಭಿಮಾನವನ್ನೆಲ್ಲ, ತನ್ನ ಶಕ್ತಿಯನ್ನೆಲ್ಲ ಮರೆತು, ಆದರೆ ತನ್ನ ಅದೇ ಶಕ್ತಿಯ ಮೂಲಕ, ಅದೇ ತನ್ನತನದ ಮೂಲಕ, ಅದೇ ಅಭಿಮಾನದ ಮೂಲಕ ಆ ಸ್ವಭಾವದ ಗ್ರಹಣ ಮಾಡಿ. ಅಭಿಮಾನನೂ ಇಲ್ಲ ಅಂತಂದ್ರೆ ಅದರ ಗ್ರಹಣ ಆಗೋದಿಲ್ಲ, ಶಕ್ತಿ ಇಲ್ಲ ಅಂತಂದ್ರೆ ಗ್ರಹಣ ಆಗೋದಿಲ್ಲ. ಭಾಳ ಅದ್ಭುತ. ಆ ಪರ್ಯಾಯಕ್ಕೆ ತನ್ನತನದ ಅರಿವು ಮೂಡಿ ಬರೋದಂದ್ರನ ಅಭಿಮಾನ ಇದೆ. ತನ್ನತನದ ಅರಿವು ಇಲ್ಲದೇ ಇರೋದೇನಿದೆ ಅದು ಒಂದು ಪ್ರಕಾರದ ಗರ್ವ. ಅದು ಅಭಿಮಾನ ಅಲ್ಲ, ಅದು ದುರಭಿಮಾನ ಇದೆ. ಪರ್ಯಾಯಕ್ಕೆ ಪರ್ಯಾಯ ಸಾಮರ್ಥ್ಯದ ಅರಿವಿರೋದ, ಅದು ದುರಭಿಮಾನ ಇದೆ. ಪರ್ಯಾಯಕ್ಕೆ ಸ್ವಭಾವದ ಮಹಿಮೆ ಇರೋದ, ಅದು ನಿಜವಾಗಿ ಅಭಿಮಾನ ಇದೆ. ಯಾಕೆ ಅಂತಂದ್ರೆ ನೋಡ್ರಿ, ಆ ಸ್ವಭಾವವನ್ನು, ಆ ಅವ್ಯಕ್ತ ದ್ರವ್ಯವನ್ನು ತಿಳಿಯುವಂಥ ಶಕ್ತಿ ಒಂದು ವ್ಯಕ್ತ ಪರ್ಯಾಯಕ್ಕನೇ ಇದೆ ಅಲ್ಲ. ಸರ್ವಜ್ಞ ಭಗವಂತರಿಗಿದೆಯಲ್ಲ, ನನ್ನ ಅವ್ಯಕ್ತ ದ್ರವ್ಯವನ್ನು ತಿಳಿಯುವ ಶಕ್ತಿ. ತಿಳಿಯುವುದಂದ್ರೆ ಅದರ ಜೊತೆ ಅಭೇದ ಆಗಲಿಕ್ಕೆ. ಪ್ರವಚನ ಸಾರದೊಳಗೆ ಹೇಳಿದರಲ್ಲ, ಕೇವಲ ಜ್ಞಾನಿ ಲೋಕಾಲೋಕವನ್ನು ವ್ಯವಹಾರದಿಂದ ತಿಳಿತಾರೆ, ನಿಜಾತ್ಮನನ್ನು ನಿಶ್ಚಯದಿಂದ ತಿಳಿತಾರೆ. ವ್ಯವಹಾರ ಅಂದ್ರೆ ಅಭೂತಾರ್ಥ ಇದೆಯಲ್ಲ, ಬಹಳ ಸುಂದರ ವಿವೇಚನೆ ಪೀಯೂಷದೊಳಗೆ ಬಂದದ್ದು ಇದೆ. ಹನ್ನೊಂದನೇ ಗಾಥೆ ಸಮಯ ಸಾರದೊಳಗೆ ವ್ಯವಹಾರ ಅಭೂತಾರ್ಥ ಇದೆ ಅಂತ ಹೇಳಿದೆ ಅಂದಮೇಲೆ, ಆಗಮದ ವಚನ ಇದೆ ಅಂದಮೇಲೆ, ಸರ್ವಜ್ಞ ಭಗವಂತನ ಮೂರು ಲೋಕ ಮೂರು ಕಾಲವನ್ನು ತಿಳಿಯೋದಿಲ್ಲ. ಯಾಕಂದ್ರೆ ಅಭೂತಾರ್ಥ ಅಸತ್ಯ ಅಂತ ಹೇಳಿದಾರಲ್ಲ. ಅಲ್ಲೇ ಉತ್ತರ ಇದೆ. ಟೀಕಾಕಾರ ಮೃತ ಚಂದ್ರದೇವರದ ಏನ
ಯಾವ ಪ್ರಕಾರ ಕೇವಲೀ ಪ್ರಭುವಿನ ಕೇವಲ ಜ್ಞಾನ ರೂಪದ ಪರ್ಯಾಯ ನಿಜ ದ್ರವ್ಯವನ್ನು ಅಭೇದ ತನ್ಮಯಾಗಿ ತಿಳಿದಿದೆ, ಆ ಪ್ರಕಾರ ಲೋಕಾಲೋಕವನ್ನು ತನ್ಮಯಾಗಿ ತಿಳಿಯುವುದಿಲ್ಲ ಅಂಥೇಳಿ ವ್ಯವಹಾರ. ಅಲ್ಲಿ ಅಭೂತಾರ್ಥ ಇದೆ ವ್ಯವಹಾರ ಅನ್ನುವ ಅರ್ಥ ಇಲ್ಲಿಲ್ಲ. ಅದರ ಸಲುವಾಗಿ ಈ ಜನಾಗಮದೊಳಗ ನಮ್ಮದು ಸಂಪೂರ್ಣ ಜ್ಞಾನಶಕ್ತಿಯನ್ನು ತೊಡಗಿಸಿ ಉಪಲಬ್ಧ ಸಾಹಿತ್ಯವನ್ನು ಒಂದು ಬಾರಿ ಓದುವುದು ಅವಶ್ಯಕ ಇದೆ. ಇಲ್ಲಿ ಹೇಳಿದರೆ ಅಲ್ಲಿ ಅಸತ್ಯ ಅಂದ್ರೆ 11ನೇ ಗಾಥೆ ಒಳಗೆ ವ್ಯವಹಾರ ಅಭೂತಾರ್ಥ ಅಸತ್ಯಾರ್ಥ. ಹಾಗಾದ್ರೆ ಸರ್ವಜ್ಞ ಪ್ರಭು 3 ಲೋಕವನ್ನು ವ್ಯವಹಾರದಿಂದ ತಿಳಿತಾರಂದ್ರೆ ಅಸತ್ಯ ಇದೆ, ತಿಳಿಯುವುದಿಲ್ಲ. ಹಾಗೆ ಅರ್ಥ ಇಲ್ಲ ಅಂಥೇಳಿ ಹೇಳಿದೆ. ಪ್ರತಿಯೊಂದು ಕಥನದ ಹಿಂದಿನ ಅಪೇಕ್ಷೆಯನ್ನು ತಿಳ್ಕೊಳ್ಬೇಕು. ಇದೇ ಒಂದು ಪ್ರಬಲ ಕಾರಣದಿಂದ ಶಬ್ದ ಸಾಮರ್ಥ್ಯ, ಶಬ್ದ ಸಂಪತ್ತ ಬಹಳ ಕಮ್ಮಿ ಇದೆ, ಮರ್ಯಾದೆತೆ ಇದೆ. ಜ್ಞಾನದ ಸಾಮರ್ಥ್ಯ ಅಮರ್ಯಾದೆತೆ ಇದೆ. ವಸ್ತುವಿನ ಸ್ವಭಾವ ಅಮರ್ಯಾದೆತೆ ಇದೆ. ಸ್ವಭಾವಕ್ಕೆ ಮರ್ಯಾದೆ ಎಂಥದ್ದು? ಸ್ವಭಾವಕ್ಕೆ ಮರ್ಯಾದೆ ಎಂಥದ್ದು? ಅರೆ ಮರ್ಯಾದಾತೀತ ಯಾವುದಿದೆಯೋ ಅದಕ್ಕೆ ಸ್ವಭಾವ ಅಂತಾರೆ. ಮತ್ತು ಜ್ಞಾನನೂ ಸ್ವಭಾವ ಇದೆ, ದ್ರವ್ಯನೂ ಸ್ವಭಾವ ಇದೆ. ಹಾಗಾದ್ರೆ ಆ ದ್ರವ್ಯವನ್ನು, ಆ ಜ್ಞಾನ ಯಾವ ಸ್ವಭಾವ ಇದೆಯಲ್ಲ, ಮರ್ಯಾದಿತ ಸ್ವಭಾವ, ಅದ ಆ ಅಮರ್ಯಾದಿತ ದ್ರವ್ಯದ ಜೊತೆಗೆ ಅಭೇದ ಆಗಿ ತನ್ಮಯ ಆಗಿ ತಿಳಿಯೋ ಸಾಧ್ಯ ಇದೆ. ಇನ್ನು ಆ ಜ್ಞಾನದ್ದೇ ಸ್ವಭಾವದೊಳಗೆ ಎಷ್ಟೆಷ್ಟು ತನ್ಮಯತೆ ಇದೆ, ಅಷ್ಟಷ್ಟು ಪರದ ಯಥಾರ್ಥ ಜ್ಞಾನ ಇದೆ. ಯಥಾರ್ಥ ಜ್ಞಾನ ಇದೆ ಪರದ್ದು. ಎಲ್ಲಿಯವರೆಗೆ ಸ್ವಭಾವದ ಸ್ವೀಕಾರ ಇಲ್ಲ, ಸ್ವಭಾವದೊಳಗೆ ತನ್ಮಯತೆ ಇಲ್ಲ, ಅಲ್ಲಿಯವರೆಗೆ ಪರದ ಜ್ಞಾನ ನಿಜವಾದ ಜ್ಞಾನ ಅಲ್ಲ. ಇಲ್ಲೇನು ಹೇಳ್ತಾ ಇದ್ದರು? ಗ್ರಾಹ್ಯ ಗ್ರಾಹ. ಎಷ್ಟು ಸುಂದರ ಇದೆ ಭಾವಾರ್ಥ, ಎಷ್ಟು ಅರ್ಥಗರ್ಭಿತ ಇದೆ, ಎಷ್ಟು ವಿಚಾರಣೀಯ ಇದೆ, ಅದರೊಳಗಿನ ಎಷ್ಟು ಸಾಮರ್ಥ್ಯ ಹೊರಗೆ ಬರ್ತಿದೆ, ಅರ್ಥ ವಿಷಯ ಹೊರಗೆ ಬರ್ತಿದೆ. ಭೇದ ವಿಜ್ಞಾನ ಹೇಗಿದೆ? ಬುದ್ಧಿಪೂರ್ವಕ ಇದೆ, ವಿಕಲ್ಪ ರೂಪ ಇದೆ, ಗ್ರಾಹ್ಯ ಗ್ರಾಹಕ ಇದೆ. ಶುದ್ಧ ಸ್ವಭಾವದ ಹಾಗೆ ನಿರ್ವಿಕಲ್ಪ ಇಲ್ಲ ಅಂಥೇಳಿ ಉಪಾಯ ಇದೆ. ಯಾವುದರ ಉಪಾಯ? ಉಪಾಯ ಯಾವುದರ? ಭೇದ ಜ್ಞಾನದ ಉಪಾಯ. ಭೇದ ಜ್ಞಾನವೇ ಉಪಾಯ. ಭೇದ ಜ್ಞಾನವೇ ಉಪಾಯ. ಯಾವುದರ ಸಲುವಾಗಿ? ಮೋಕ್ಷದ ಸಲುವಾಗಿ, ಸುಖದ ಸಲುವಾಗಿ, ಅನಾದಿ ಸಂಸಾರಕ್ಕೆ ಕೊನೆ ತರುವ ಸಲುವಾಗಿ ಉಪಾಯ ಇದೆ. ಗ್ರಾಹ್ಯ ಗ್ರಾಹಕ ಇರುವ ಕಾರಣ ಗ್ರಹಣ ಮಾಡಬೇಕಾದದ್ದಿದೆ, ತಾನಾಗೆ ಆಗುವುದಿಲ್ಲ. ತಾನಾಗೆ ಆಗುವುದಿಲ್ಲ ಅನ್ನುವ ಸಿದ್ಧಿ ಮೊದಲೇ ಮಾಡಿದರು ಬುದ್ಧಿಪೂರ್ವಕ. ಹೋಗ್ತಾ ಹೋಗ್ತಾ ಆಗುವುದಿಲ್ಲ. ಅನಾದಿ ಕಾಲದಿಂದ ಏನು ಸಂಸಾರದ ಪರಿಪಾಠ ಜೀವದ ಪರಿಣಾಮನ ನಡೆದದ್ದು ಇದೆ. ಶ್ರದ್ಧಾಜ್ಞಾನ ಚಾರಿತ್ರದ ಯಾವ ಪರಿಣಾಮನ ನಡೆದದ್ದು ಇದೆ, ಅದೇ ಪರಿಣಾಮನದೊಳಗ ಒಂದು ದಿವಸ ಶುದ್ಧಾತ್ಮ ಬಂದು ಬಿಡುವುದಿಲ್ಲ. ಅದನ್ನೇ 4 ದಿವಸದ ಮೊದಲ ಕಥನದೊಳಗೆ ತಂದುಕೊಳ್ಳಲಾಗಿತ್ತು. ಏನು? ಯಾವ ಪ್ರಕಾರ ನಿಬೋಧದಿಂದ ಮೇಲೆ ಬರೋದು, ವಿಕಲತ್ರಯವನ್ನು ದಾಟೋದು, ಅಸಂಜ್ಞಿ ಪಂಚೇಂದ್ರಿಯವನ್ನೂ ದಾಟಿ ಸಂಜ್ಞಿ ಪಂಚೇಂದ್ರಿಯ ಮನುಷ್ಯ ಆರ್ಯಹುದ ಪರ್ಯಾಪ್ತ ಜೈನ ಜಿನೇಂದ್ರ ಪ್ರಭುವಿನ ದರ್ಶನ, ಜಿನೇಂದ್ರ ಪ್ರಭುವಿನ ವಾಣಿಯ ಶ್ರವಣ, ಆ ವಾಣಿಯೊಳಗೆ ಸಾರನಾದಂಥ ಶುದ್ಧಾತ್ಮ ನಾನಿದ್ದೇನೆ ಅಂಥೇಳಿ ತಿಳಿದು ಬರೋದು. ಇವೆಲ್ಲ ಯಾವ ಪ್ರಕಾರ? ತಾನಾಗೇನ ಸಿಕ್ಕೋದು. ಆ ವಾಣಿಯ ಸಾರಭೂತ ವಿಷಯ ನಾನಿದ್ದೇನೆ ಅಂಥೇಳಿ ತಿಳಿಯುವ ಜ್ಞಾನ ತಾನಾಗೇನೆ ಲಭಿಸಿದ್ದಿದೆ. ತಿಳಿತಾ ಇದೆ ಜ್ಞಾನಶಕ್ತಿ.
ತಾನಾಗೇನೆ ಲಭಿಸಿದ್ದು ಇದೆ. ಆದರೆ ಸಮ್ಯಕ್ ದರ್ಶನ ತಾನಾಗೇ ಲಭಿಸುತ್ತೆ. ಇನ್ನು ನಾನು ಅನಂತ ಈಗೆಷ್ಟು ಕಾಲ ಕಳೆದಿದ್ದೇನಲ್ಲ ಸಂಸಾರದೊಳಗೆ, ಅದರ ಅನಂತ ಗುಣಿತ ಕಾಲ ಕಳೆದ್ರೂ ತಾನಾಗೇನೆ ಸಮ್ಯಕ್ ದರ್ಶನ. ಅದಕ್ಕೆ ಬುದ್ಧಿಪೂರ್ವಕ ಅಂತ. ವಿಕಲ್ಪ ರೂಪ ಅಂದರು. ಅದನ್ನು ಟೋಡರ ಮಲ್ಲರ ಮೋಕ್ಷ ಮಾರ್ಗ ಪ್ರಕಾಶಕರೊಳಗೆ ಹೇಳಿದರು. ವಿಕಲ್ಪ ಆಗ್ತಿದೆ, ತತ್ವದ ಚಿಂತನದಿಂದ ವಿಕಲ್ಪ ಆಗ್ತಿದೆ, ವಿಕಲ್ಪ ಆಗ್ತಿದೆ, ವಿಕಲ್ಪ ಮಾತ್ರ ಬಂಧದ ಕಾರಣ ಇದೆ. ಈ ವಚನವನ್ನು ಕೇಳಿ ನೀನು ವಿಕಲ್ಪದಿಂದ ರಹಿತ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದೆ ಆದ್ರೆ ಶೂನ್ಯತ್ವದ ಪ್ರಸಂಗ ಬರ್ತಿದೆ. ಅದಕ್ಕೆ ಇಲ್ಲಿ ವಿಕಲ್ಪ ರೂಪ ಅಂತ ಹೇಳಿ ಹೇಳಿದ್ರಲ್ಲ, ಅದೇ ಜ್ಞಾನದ ಸ್ವಭಾವ ಸವಿಕಲ್ಪನ ಐತೆ. ಜ್ಞಾನದ ಸ್ವಭಾವ ಸವಿಕಲ್ಪನ. ನೋಡ್ರಿ, ಸವಿಕಲ್ಪ ರೂಪ ಜ್ಞಾನದೊಳಗ ಸವಿಕಲ್ಪದ ಸಿದ್ಧಿ ಯಾವಾಗ ಆಗ್ತಿದೆ? ಸವಿಕಲ್ಪದ ಸಿದ್ಧಿ ಯಾವಾಗ ಆಗ್ತಿದೆ? ಸ್ವಪರಗಳ ಮಧ್ಯದೊಳಗಿನ ಸ್ಪಷ್ಟ ಭೇದ ಯಾವಾಗ ಅದಕ್ಕೆ ಕಾಣಿಸ್ತಿದೆಯೋ ಆಗ ಜ್ಞಾನ ಸವಿಕಲ್ಪ ಅನ್ನೋದು ಸಿದ್ಧ ಆಗ್ತಿದೆ. ಶ್ರದ್ಧಾ ಅಂತೂ ಯಾವ ಕಾಲಕ್ಕೂ ನಿರ್ವಿಕಲ್ಪ ಇದೆ. ಶ್ರದ್ಧಾ ಭೇದ ಮಾಡುವುದಿಲ್ಲ, ದರ್ಶನ ಭೇದ ಮಾಡುವುದಿಲ್ಲ. ಭೇದ ಮಾಡುವಂಥ ಯೋಗ್ಯತೆ ಸಾಮರ್ಥ್ಯ ಇರೋದು ಜ್ಞಾನದೊಳಗನ. ಹಾಗಾದ್ರೆ ಬುದ್ಧಿಪೂರ್ವಕ ಏನು ಮಾಡೋದಿದೆ? ಭೇದ ಮಾಡೋದಿದೆ. ವಿಕಲ್ಪ ರೂಪ ಅಂದ್ರಲ್ಲ, ಭೇದ ಮಾಡೋದಿದೆ. ಎಲ್ಲಿ ಭೇದ ಮಾಡೋದಿದೆ? ಶುದ್ಧ ಚೇತನ ಮಾತ್ರ ವಸ್ತು ಮತ್ತು ಮೋಹರಾಗ ದ್ವೇಷ ರೂಪದ ಅಶುದ್ಧ ಪರಿಣತಿ. ಇವು ಎರಡಂತ ಹೇಳಿ ತಿಳಿಯೋದು ವಿಕಲ್ಪ ಇದೆ. ಎರಡನ್ನು ಒಂದಂತ ಹೇಳಿ ತಿಳಿಯೋದ ಅಜ್ಞಾನ ಇದೆ. ತಿಳಿತಾ ಇದೆಯಲ್ಲ, ಶಬ್ದದ ಅರ್ಥ ತಿಳ್ಕೊಳ್ಳೋದು. ಶುದ್ಧ ಚೇತನ ಮಾತ್ರ ಜೀವದ್ರವ್ಯ ಮತ್ತು ಮೋಹರಾಗ ದ್ವೇಷ ರೂಪದ ಅಶುದ್ಧ ಪರಿಣತಿ. ಇವು ಎರಡು ಇದ್ದಾವೆ. ಅವನ್ನ ಭಿನ್ನ ಭಿನ್ನ ಪ್ರತ್ಯಕ್ಷ ಎರಡು ರೂಪ ಮಾಡೋದೇನಿದೆ, ನಿಜವಾಗಿ ಎರಡು ರೂಪ ಮಾಡೋದು ಅಷ್ಟೇ ಕರ್ತವ್ಯ ಅಲ್ಲ. ಆದರೆ ಯಾವುದು ಒಂದು ತಾನಿದ್ದೇನಲ್ಲ ಅದರದ ಪ್ರತ್ಯಕ್ಷ ಅನುಭವ. ಇದು ವಿಕಲ್ಪದ ಕಾರ್ಯ ಇದೆ. ಇದಕ್ಕೆ ಸವಿಕಲ್ಪ ರೂಪ ಜ್ಞಾನ ಅಂತ. ಪ್ರವಚನ ಸಾಗರದೊಳಗೆ ಅವಲೋಕನೆ ಮಾಡೋದು 123, 24, 25ನೇ ಗಾಥೆ. ಭೇದ ಜ್ಞಾನದೊಳಗೆ ಭೇದ, ಜ್ಞಾನದ ಮೂಲಕ ಇದೇನು ಪರಿಣತಿ ಅಭೇದ ನಡೆದದ್ದಿದೆ, ಬಂಧ ಪದ್ಧತಿ ನಡೆದದ್ದಿದೆ ಸಂತಾನ ರೂಪದಿಂದ. ಅದರೊಳಗೆ ಭೇದ ಮಾಡೋದ, ಭೇದ ಇರುವುದನ್ನು ತಿಳಿಯೋದ ಮತ್ತು ತಿಳಿದ ಯಾವುದು ಭಿನ್ನ ಇದೆಯೋ ಅದನ್ನು ಬಿಟ್ಟುಕೊಟ್ಟ, ಯಾವುದು ತಾನಿದ್ದೇನೋ ಅದರ ಸಂವೇದನ ಆಗುವುದೇನಿದೆ ಇದಕ್ಕೆ ವಿಕಲ್ಪ ಅಂತ. ಮುಂದದರದ ಸಿದ್ಧಿ ಏನು ಮಾಡಿದ್ರು? ಶುದ್ಧ ಸ್ವರೂಪದ ಹಾಗೆ ನಿರ್ವಿಕಲ್ಪವಿಲ್ಲ. ಹಾಗಾದರೆ ಆ ಶುದ್ಧ ಸ್ವರೂಪ ಮೂಲ ವಸ್ತು ನಿರ್ವಿಕಲ್ಪ ಇದೆ, ಇಷ್ಟಂತೂ ಶಬ್ದನೇ ಇದೆ. ಆದರೆ ಶುದ್ಧ ಸ್ವರೂಪದ ಹಾಗೆ ನಿರ್ವಿಕಲ್ಪವಿಲ್ಲ ಅನ್ನುವ ಮಾತೇನಿದೆಯಲ್ಲ, ಶುದ್ಧ ಸ್ವರೂಪ ಯಾವಾಗ ಅನುಭವದಲ್ಲೇ ಬರ್ತಿದೆಯಲ್ಲ ಆವಾಗ ಯಾವ ವಿಕಲ್ಪ ಇರುವುದಿಲ್ಲ, ಇರುವ ಅವಶ್ಯಕತೆ ಇಲ್ಲ. ಯಾಕೆ? ಶುದ್ಧ ಸ್ವರೂಪದ ಅನುಭವದ ಸಲುವಾಗಿನ ವಿಕಲ್ಪ ಇದೆ. ವಿಕಲ್ಪದ ಪ್ರಯೋಜನ ಶುದ್ಧ ಸ್ವರೂಪದ ಅನುಭವ ಇದೆ. ಹಾಗಾದರೆ ಶುದ್ಧ ಸ್ವರೂಪದ ಅನುಭವದ ಹಾಗೆಯೇ ಅದು ನಿರ್ವಿಕಲ್ಪ ಇಲ್ಲ ಅಂಥೇಳಿ ಏನು ಹೇಳಿದ್ರಲ್ಲ, ಅಲ್ಲಿ ವಿಕಲ್ಪದ ಪ್ರಯೋಜನ, ವಿಕಲ್ಪದ ಸಿದ್ಧಿ, ನಿರ್ವಿಕಲ್ಪದ ಅನುಭೂತಿ, ಶುದ್ಧ ಸ್ವರೂಪದ ಅನುಭೂತಿಯೊಳಗನ ಅದರ ಸಿದ್ಧಿ ಆಗ್ತಿದೆ ಅನ್ನೋದನ್ನು ಹೇಳಿದರು. ಮುಂದೇನು ಹೇಳಿದಾರಲ್ಲ, ಉಪಾಯ ಇದೆ ಅಂಥೇಳಿ, ಅದಕ್ಕೂ ಆ ನಿರ್ವಿಕಲ್ಪ ಇದೆ ಅಂಥೇಳಿ ಹೇಳಿದಾರಲ್ಲ, ಆ ವಚನ
ಆಧಾರ. ಉಪಾಯ ಇದೆ. ಉಪಾಯ ಏನಿದೆ? ಉಪಾಯ ಮಾಡಬಹುದಾಗಿದೆ. ಏನು? ಗ್ರಾಹ್ಯ ಇದ್ದಾನೆ ಅನ್ನೋದು ಉಪಾಯ, ಗ್ರಾಹಕ ಇದೆ ಅನ್ನೋದು ಉಪಾಯ. ಭೇದ ಮಾಡಿದರೆ ಎರಡಿದ್ದಾವೆ, ದ್ರವ್ಯ ಮತ್ತು ಪರ್ಯಾಯ. ವಾಸ್ತವದಲ್ಲಿ ಭೇದ ಇಲ್ಲ. ವಾಸ್ತವದಲ್ಲಿ ಭೇದ ಇಲ್ಲ. ಅಶುದ್ಧದ ಅನುಭೂತಿಯೊಳಗೆ ಭೇದ ಇದೆ ಅಂದರೆ, ಅಶುದ್ಧದ ಅನುಭೂತಿ ಆಗ್ತಾ ಇದೆ, ಅಲ್ಲಿ ಭೇದ ಇದೆ ಅಂದ್ರೆ ಇಲ್ಲ. ಅಲ್ಲಿ ಯಾಕೆಲ್ಲ? ಶುದ್ಧದ ಪ್ರಜ್ಞೆನೇ ಇಲ್ಲಲ್ಲ. ಶುದ್ಧ ಚೇತನ ಮಾತ್ರದ ಪ್ರಜ್ಞೆ ಯಾವಾಗ ಮೂಡಿ ಬರ್ತಿದೆ ಆವಾಗ ಅಶುದ್ಧದಿಂದ ಭಿನ್ನನ್ನು ಭೇದರೆ. ಅಲ್ಲಿವರೆಗೆ ವಸ್ತುವಿಂದ ಯಾವ ಇರುವಿಕೆ ಮತ್ತು ಪರಿಣಮನ ಮತ್ತು ಅನುಭವ ಅವೆಲ್ಲ ಏನದವ್ರೆ? ಅಭೇದನ ಅದ. ಆದರೆ ಅಭೇದ ಇರುವೆಳದೊಳಗೆ ಕೂಡ ಶುದ್ಧ ಮತ್ತು ಅಶುದ್ಧದ ಭೇದ ಇದೆ ಅಂದ ಮೇಲೆ ಶುದ್ಧ ಇದ್ದದ್ದ ಕ್ಷಣಿಕದ ಜೊತೆಗೆ ಉತ್ಪಾದ ವ್ಯಯದ ಜೊತೆಗೆ ಯಾವುದು ಶುದ್ಧ ಚೇತನ ಮಾತ್ರ ಇದೆ. ಅದು ಕರ್ಮದ ಉಪಾಧಿ ರೂಪದ ಯಾವ ಮೋಹರಾಗ ದ್ವೇಷಗಳ ಪರ್ಯಾಯದಲ್ಲಿ ಬಂದು ಹೋಗ್ತಾ ಇದ್ದಾವೆ, ಅವುಗಳ ಜೊತೆಗೆ ಅಭೇದತೆಯ ಅನುಭವ ಮಾಡ್ತಾ ಇದೆ. ದ್ರವ್ಯ ಮತ್ತು ಪರ್ಯಾಯ ವಾಸ್ತವದಲ್ಲಿ ಅಭೇದನೇ ಇದ್ದಾವೆ. ಅಭೇದ ರೂಪದಿಂದನೇ ಅನುಭವ ಆಗ್ತಾ ಇದೆ. ಆದ್ರೆ ಆ ಅಭೇದದೊಳಗೆ ಯಾವುದು ಭೇದ ಇದೆಯೋ, ಭಿನ್ನ ಇದೆಯೋ, ಅದುವೇ ಆವಿರ್ಭೂತ ಆಗಿದೆ. ಯಾವುದು ತಾನಿದ್ದೇನೋ ಅದು ತಿರೋಭೂತ ಆಗಿದೆ. ಈಗ ಜ್ಞಾನದ ಮೂಲಕ ಬುದ್ಧಿ ಪ್ರಾಪ್ತಿ ಇದೆ. ಯಾವ ಪ್ರಕಾರದ ಬುದ್ಧಿ? ಅವು ಎರಡನ್ನು ಅವುಗಳ ರೂಪದಿಂದ ನೋಡುವಂಥ ತಿಳಿಯುವಂಥ ಬುದ್ಧಿ ಪ್ರಾಪ್ತಿ. ಆ ಬುದ್ಧಿಯ ಮೂಲಕ ಅವು ಹೇಗದವು ಹಾಗೆ ತಿಳಿಯೋದಿದೆ. ಹೇಗದವು? ಒಂದು ಉಪಾಧಿ ರೂಪ ಇದೆ, ಒಂದು ಸ್ವಭಾವ ಇದೆ. ಹಾಗಾದ್ರೆ ಅವು ಎರಡೂ ಒಂದೆಲ್ಲೇ ಆಗಿದವು. ಎರಡೂ ಒಂದೆಲ್ಲೇ ಆಗಿದವು ಅಂದ್ರೆ ಸ್ವಭಾವ ತಿರೋಭೂತ ಆಗಿದೆ, ವಿಭಾವ ವಿಕಾರೇನ ಉಪಾಧಿ ರೂಪ ಇದೆಯಲ್ಲ, ಅದು ಮುಖ್ಯ ಆಗಿ ಅದುವೇ ನಾನು ಅಂಥೇಳಿ ತನ್ನ ಸ್ವಸಾಮರ್ಥ್ಯದಿಂದ ಈ ಜೀವ ಅನುಭವ ಮಾಡ್ತಾ ಇದ್ದ. ಅದು ಅನುಭವದಲ್ಲಿ ಬರ್ತಾ ಇಲ್ಲ. ನೀವು ತನ್ನ ಅನುಭವ ಶಕ್ತಿಯನ್ನು ವಿನಿಯೋಗ ಮಾಡಿ ಆ ರೂಪದ ಅನುಭವ ಮಾಡ್ತಾ ಇದ್ದ. ಹಾಗಾದರೆ ಈಗ ಅವು ಎರಡರ ಮಧ್ಯದಲ್ಲಿರುವಂಥ ಭೇದ ನಿಸ್ಸಂಧಿ ರೂಪ ಇಲ್ಲ ಅಂಥೇಳಿ ಹಿಂದೆ ಹೇಳಿ ಬಂದಾರಲ್ಲ, ಸಂಧಿ ಇದೆ ಅಂಥೇಳಿ ಹೇಳಿದ್ರು. ಆ ಸಂಧಿಯನ್ನ ಬುದ್ಧಿಯಿಂದ ನೋಡುವಂಥದ್ದು ಯೋಗ್ಯತಾ ಈಗ ನನ್ನಲ್ಲೇ ಇದೆ. ನನ್ನಲ್ಲೇ ಅಷ್ಟು ಬುದ್ಧಿ ಇದೆ ಈಗ. ಎಷ್ಟು? ಅವು ಎರಡು ಅಭೇದ ಆದ್ರೂ ಆದ ಹಾಗೆ ಅನ್ನಿಸಿದ್ರೂ ಅನುಭವದಲ್ಲಿ ಬಂದ್ರೂ ಅವುಗಳ ಮಧ್ಯದಲ್ಲಿರುವಂಥ ಸಂಧಿಯನ್ನು ನೋಡುವಷ್ಟು ಬುದ್ಧಿ ನನಗೀಗಿಂದ ಪ್ರಾಪ್ತಿ ಇದೆ. ಯಾವುದರಿಂದ? ಶಾಸ್ತ್ರ ಸ್ವಾಧ್ಯಾಯದಿಂದ. ಸಮನಸ್ಕತೆ ಏನಿದೆ ಅಲ್ಲ, ಅದು ಮೂಲ ಬಂಡವಾಳ ಇದೆ ರೀ. ಈ ಶಾಸ್ತ್ರದ್ದೇನು ಆಧಾರ ಬೇಕಾಗಿಲ್ಲ. ಆದ್ರೆ ಆ ಮೂಲ ಬಂಡವಾಳ ಏನು ಜ್ಞಾನ, ಬುದ್ಧಿ, ಸಮನಸ್ಕತೆ ಇದೆಯಲ್ಲ, ಅದಕ್ಕೆ ಒಂದು ವೇಳೆ ಶಾಸ್ತ್ರದ ಸಂಕೇತ ಸಿಕ್ಕಿತು ಅಂತಂದ್ರೆ ಅದರ ಕಾರ್ಯ ಸುಲಭ. ಮತ್ತು ಅದು ಸಿಕ್ಕಿದೆ, ಅದಕ್ಕೆ ಉಪಾಯ ರೂಪ ಇದೆ. ಉಪಾಯ ಮಾಡೋದಿದೆ ನೋಡಪ್ಪ, ಉಪಾಯ ಮಾಡಬಹುದಾಗಿದೆ.
ಶುದ್ಧ ಸ್ವರೂಪದ ಹಾಗೆ ನಿರ್ವಿಕಲ್ಪ ಇಲ್ಲ ಅಂತಂದ್ರೆ ಅದರಲ್ಲಿ ಏನು ಮಾಡಲಿಕ್ಕೇನು ಬರುವುದಿಲ್ಲ. ಹೀಗೆಲ್ಲ ಮಾಡಲಿಕ್ಕೇನು ಬರುವುದಿಲ್ಲ. ಹಾಗೂ ಒಮ್ಮೆ ಇತ್ತಲ್ಲ, ಯಾವಾಗ ನಿಬೋಧದಿಂದ ಹಿಡಿದ ಸಮನಸ್ಕತೆಯವರೆಗೆ ಏನು ಮಾಡಲಿಕ್ಕೇನು ಬರುವುದಿಲ್ಲ ಆಗಿತ್ತು. ಈಗ ಉಪಾಯ ಇದೆ, ಉಪಾಯ ಇದೆ. ಇರು ವೇಳೆದೊಳಗೆ ನೀನು ಮಾಡಲಿಲ್ಲ ಅಂತಂದ್ರೆ ನಿನಗೆ ಯಥಾ ಪ್ರಕಾರ ಸಂಸಾರ ಹಾಗೆಯೇ ನಡೆಯೋದು. ಎಷ್ಟು ಕಾಲ ಅನ್ನೋದೇನು ಹೇಳೋದಿಲ್ಲ, ಅವಶ್ಯಕತೆ ಇಲ್ಲ. ಉಪಾಯವಿದೆ, ನಡೆದು. ಭೇದ ವಿಜ್ಞಾನವು ಬುದ್ಧಿಪೂರ್ವಕ ವಿಕಲ್ಪ ರೂಪವಿದೆ, ಗ್ರಾಹ್ಯ ಗ್ರಾಹಕ ರೂಪವಿದೆ. ಶುದ್ಧ ಸ್ವರೂಪದ ಹಾಗೆ ನಿರ್ವಿಕಲ್ಪವಿರುವುದಿಲ್ಲ. ಆದುದರಿಂದ ಉಪಾಯವಿದೆ. ಸಮ್ಯಕ್ ದೃಷ್ಟಿ ಜೀವನು ಹೇಗಿದ್ದಾನೆ? ಸಾವಧಾನೈ ಜೀವದ ಸ್ವರೂಪ ಮತ್ತು ಕರ್ಮಗಳ ಸ್ವರೂಪದ ಭಿನ್ನ ಭಿನ್ನ ವಿಚಾರದಲ್ಲಿ ಜಾಗೃತನಿರುತ್ತಾನೆ, ಪ್ರಮಾದಿ ಇರುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವ ಹೇಗಿರ್ತಾನೆ? ಸಾವಧಾನ. ಯಾವಾಗ ಶುಭ ಮುಹೂರ್ತೆ ಸಾವಧಾನ ಅಂತಾರಲ್ಲ, ಶುಭ ಮುಹೂರ್ತ ಯಾವುದು? ಇನ್ನು ನಿಯಮದಿಂದ ದುಃಖ ಪರಂಪರೆ ಬರೋದು, ನಿಯಮದಿಂದ ವಿಸಂವಾದ ಇರೋದಿಲ್ಲ ಜೀವನದೊಳಗೆ. ಈ ಸಮಯದೊಳಗೆ ನೀನು ಎಚ್ಚರ ಅಂಥೇಳಿ ಗೃಹಸ್ಥಾಚಾರ್ಯರು ಹೇಳ್ತಾರೆ. ಇದು ಶುಭ ಮುಹೂರ್ತ ಇದೆ ನೋಡಿ, ನೀನು ಸಾವಧಾನ ಆಗುವ ಸಲ. ಇಲ್ಲ ಅಂತಂದ್ರೆ ನಿನ್ನ ಜೀವನದೊಳಗೆ ವಿಸಂವಾದ ಶುರುವಾಗ್ತದೆ. ಹಾಗಾದರೆ ಇಲ್ಲಿ ಸಮ್ಯಕ್ ದೃಷ್ಟಿ ಸಾವಧಾನ ಅಂದರೆ ಯಾವಾಗ? ಯಾವಾಗಲೂ ಮಲ್ಕೊಂಡಿರೋ ವೇಳೆದೊಳಗನು, ಭೋಗಿಸ್ತಾ ಇರೋ ವೇಳೆದೊಳಗನು, ಪ್ರತಿಕೂಲತೆಯನ್ನು ದೂರ ಮಾಡುವ ವಿಶ್ವ ಪ್ರಯತ್ನ ಮಾಡ್ತಾ ಇರೋ ವೇಳೆದೊಳಗೂ ಕೂಡ ಯಾಕೆ ಸಾಧ್ಯ ಇದೆ? ನಿನಗೆ ಸಾಧ್ಯ ಇಲ್ಲ ಅಂಥೇಳೇನೆ ಇದುವರೆಗೆ ಸಾಧ್ಯ ಆಗಲಿಲ್ಲ. ಸಾಧ್ಯ ಇದೆ ಅಲ್ಲ ಅಂಥೇಳಿ ಯಾವಾಗ ಒಂದು ಸಲ ನಿನಗೆ ಒಳಗಿನಿಂದ ಅನ್ನಿಸ್ತಿದೆ, ಆವಾಗ ನೀನು ಅದನ್ನು ಸಾಧ್ಯ ಮಾಡಿಕೊಳ್ಳಬಹುದಾಗಿದೆ. ಏನು ಹೇಳ್ತು? ನಿದ್ರೆ 3 ಅವಸ್ಥೆ ಹೇಳ್ತು. ಸಾವಧಾನ ಯಾವಾಗ? ನಿದ್ರಾವಸ್ಥೆಯಲ್ಲೇನು, ಭೋಗಿಸು ವೇಳೆದೊಳಗೆ. ಅಂದರೆ ಏನು? ಪುಣ್ಯದ ಉದಯ ಇರೋ ವೇಳೆದೊಳಗೆ ಪ್ರತಿಕೂಲತೆಯನ್ನು ದೂರ ಮಾಡುವ ವಿಶ್ವ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಂದರೆ ಏನು? ಪಾಪದ ಉದಯ ಇರೋ ವೇಳೆದೊಳಗೆ. ಯಹ ಭೀ ಬೀತ ಜಾಯೇಗ. ಇದು ಒಂದು ಪ್ರಕಾರದ ಆಗಮಾಧಾರಿತ ಸಾವಧಾನತೆ ಇದೆ ಗೌರಣ್ಣವರು. ಯಹ ಭೀ ಬೀತ ಜಾಯೇಗ. ಯಾವುದ? ಬಾಧೆ ಆಗ್ತಾ ಇದೆ, ನೋವಾಗ್ತಾ ಇದೆ, ಅವಮಾನ ಆಗ್ತಾ ಇದೆ, ತಿರಸ್ಕಾರ ಆಗ್ತಾ ಇದೆ, ಸ್ವಜನರಿಂದ ಪರಜನರಿಂದ. ಯಾರು ಬೇಕಾದವರಿಂದ ಆಗ್ಬೋದಲ್ಲ, ಏನಾಗೋದಿಲ್ಲ. ಸಧರ್ಮಿಗಳಿಂದ ಆಗೋದೇನಿಲ್ಲ, ಗುರುಗಳಿಂದ ಆಗೋದೇನಿಲ್ಲ. ಸಾಧರ್ಮಿಗಳಿಂದ ಅನ್ನೋದಕ್ಕಿಂತ ಗುರುಗಳಿಂದ. ಎಲ್ಲ ಈ ಆತ್ಮಘಾತಕಿ ಅದೇನಿದೆ? ತಿರಸ್ಕಾರ ಇದೇನು? ಸೋದರನೇ ಅನ್ನೋದು ಕೂಡ ತಿರಸ್ಕಾರನೇ ಇದೆ. ನಾವು ಯೋಗ್ಯದವೇನು ಅವರು ಸೋದರ ಅನ್ನಲಿಕ್ಕೆ? ಆತ್ಮಘಾತಕಿ ಅನ್ನೋದಕ್ಕ ನಾವು ನಿಜವಾಗಿ ಯೋಗ್ಯ ಇದ್ರೂ ಕೂಡ ಅದು ನಮಗೆ ರುಚಿಸ್ತಿದೆಯೇನು? ಎಲ್ಲ ಈ ಪಾಪಿ ನಿನ್ನ ಮೂಢ ಮನ್ನಣೆಯನ್ನು ಬಿಟ್ಟು ಬಿಡು, ಇದಾನೀಂ ತ್ಯಜತು ಅಂತ ಹೇಳಿದಾರಲ್ಲ. ಏನು ಆ ಜನ್ಮಲೀಢಂ ಮೋಹಂ. ಹಾಗಾದರೆ ತಿರಸ್ಕಾರ ಆಗ್ತಾ ಇರೋ ವೇಳೆದೊಳಗೆ, ಪ್ರಶಂಸೆ ಆಗ್ತಾ ಇರೋ ವೇಳೆದೊಳಗೆ ಏನು? ಸಾವಧಾನ. ಸಾವಧಾನ ಅಂದರೆ ಸಾವಧಾನ ಅಂದರೆ
ಅದು ನಾನು ಅಂಥೇಳಿ ಯಾವ ಪ್ರಸಂಗವನ್ನು ಅವಮನ್ನಿಸುವುದಿಲ್ಲ. ಆ ರೂಪದ ಅನುಭವ ಯಾವಾಗಲೂ ಮಾಡುವುದಿಲ್ಲ ಅಂಥೇಳಿ ಸಾಕು. ಅಲ್ಲಿ ಯಾವ ಮದುವೆ ಸನ್ನಿವೇಶದೊಳಗೆ ಹೇಳ್ತಾರಲ್ಲ, ಶುಭ ಮುಹೂರ್ತ ಸಾವಧಾನ. ಈಗ ಸಾವಧಾನ ಆಗಲಿಲ್ಲ ಅಂತಂದ್ರೆ ನಿನ್ನ ಜೀವನ ಎಲ್ಲ ನಷ್ಟ ಆಗಿ ಹೋಗ್ತಿದೆ. ಒಂದು ಮಾತು. ಎರಡನೇ ಮಾತು ಇದೆ, ನಿನ್ನ ಯೋಗದೊಳಗೆ ಇದು ಇದೇನ ಅಂಥೇಳಿ ನೀನು ಸ್ವೀಕಾರ ಮಾಡಿದ್ರೂ ನೀ ಪ್ರತಿ ಸಮಯಕ್ಕೆ ಸಾವಧಾನ ಇರು. ನಂಬಲಿಕ್ಕೆ ಹೋಗಬೇಡ, ನಂಬಲಿಕ್ಕೆ ಹೋಗಬೇಡ ಅಂಥೇಳಿ ನಮ್ಮ ನೀತಿಕಾರರು ಹೇಳಿದರು. ಏನು ಹೇಳಿದರು? ಋಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲ. ಅಂಥ ಸ್ತ್ರೀನ ನೀ ಕಟ್ಕೊಳ್ತಾ ಇದ್ದಿ, ಸಾವಧಾನ ಇರಲಿ ಪ್ರತಿ ಸಮಯ. ಆದರೆ ಇವನ್ನ ಕಟ್ಕೊಳ್ಳೋಕ್ಕಿಂತ ಮೊದಲೇ ನಂಬಿರ್ತಾರೆ. ನಂಬಬೇಡ ಅಂಥೇಳಿ ಆವಾಗ ಹೇಳ್ತಾರೆ. ನೀತಿಕಾರರ ಮಾತುಗಳನ್ನು ಕೂಡ ತಿಳ್ಕೊಳ್ಳು. ಜೈನ ಆಚಾರ್ಯರೊಳಗೂ ಕೂಡ ಎಷ್ಟೋ ನೀತಿಶಾಸ್ತ್ರಗಳ ರಚನೆ, ಲೋಕದ ನೀತಿ. ಆದರೆ ಈ ಮೋಹಾಂಧ ಮನುಷ್ಯನಿಗೆ ಅದಾವುದು ಕಾಣಿಸುವುದಿಲ್ಲ, ಅದರ ಮರ್ಮ ತಿಳಿದು ಬರುವುದಿಲ್ಲ. ಎಂಥ ಸ್ವಾರ್ಥಮಯ ಜೀವನಕ್ಕೆ ಮನುಷ್ಯ ಪ್ರಾಣಿ ಬಲಿಯಾಗ್ತಾ ಇದ್ದಾನೆ. ಮನುಷ್ಯ ಪ್ರಾಣಿ ಅಂತಂದ್ರೆ ಅಕೇಲ ಮನುಷ್ಯರೇ. ಅಕೇಲ ಮನುಷ್ಯ ಅಂದ್ರೆ ಪುರುಷ ಮಾತ್ರ. ಬಾಲಚಂದ್ರ ಬಲಿ ಆಗ್ತಾ ಇರೋದು ಒಂದು ಪುರುಷ. ಪತ್ನಿಯು ವಿಪತ್ತು ರೂಪ ಗ್ರಹದ ದ್ವಾರ ಇರ್ತಾಳೆ. ಆತ್ಮಾನುಶಾಸನಗಳು. ಯಾವುದರ ಸಲುವಾಗಿ ಹೇಳಿದ್ರು? ವಾಸ್ತವಿಕತೆ ಹಾಗಿದೆ. ವಿಪತ್ತು ಎಷ್ಟು ಬರ್ತಾವ್ರಿ ಮದುವೆ ಆದಮೇಲೆ? ಪುರುಷನಿಗೆ. ಸ್ತ್ರೀಗೇನು ಬರುವುದಿಲ್ಲ, ಬರೋದನ್ನೇ ಇಲ್ಲ. ಛಲ ಕಪಟಿ ಮಾಯಾಚಾರದ ಸಾಕಾರ ಮೂರ್ತಿ ಅಂಚಳನ ಸ್ತ್ರೀ ಮೂಲ, ನದಿ ಮೂಲ, ಋಷಿ ಮೂಲ. ಬಲ್ಲವರಾರು ಕೇವಲಿ ಭಗವಂತರ ಸ್ವೀಕಾರ ಇಲ್ಲ ಅವನಿಗೆ, ನೀತಿಕಾರನಿಗೆ. ಅವನು ಲೋಕದ ಜನರಿಗೆ ನೀತಿ ಹೇಳ್ತಾ ಇದ್ದಾನೆ. ನದಿ ಪ್ರವಾಹ ಮಂದ ಇದೆ ಅಂಥೇಳಿ ನದಿ ದಡಕ್ಕೆ ಕೂತ ಪುರುಷ ವ್ಯಕ್ತಿ ಮೈ ಮರೆತ ಅಂತಂದ್ರೆ ಅದು ಯಾವಾಗ ಬರ್ತಿದೆ ಹೇಳಕ್ ಬರ್ತಿದೆ? ಋಷಿಯನ್ನು ನಂಬಿ ಸ್ವಲ್ಪ ನೋಡಿ ಹೋಗೋನಿಲ್ಲ. ಒಂದೊಂದು ವಾಕ್ಯ ಇವು ನನ್ನ ಕಲ್ಯಾಣ ಆಗ್ತಿದೆ ಅಂಥೇಳಿ ಕೂತ ಅಂದ್ರೆ ಅವ್ನು ಯಾವಾಗ ಕೇವಲ ಜ್ಞಾನ ಮಾಡ್ಕೊಂಡು ಹಾರಿ ಹೋಗ್ತಾ ಯಾರಿಗೆ ಬರ್ತಿದ್ದೆ? ಸ್ತ್ರೀಯನ್ನು ನಂಬಿ ಯಾವ ಜೀವ ಉದ್ಧಾರ ಆಗಿಲ್ಲ, ಯಾವ ಪುರುಷ. ಯಾವ ಪುರುಷ ಉದ್ಧಾರ ಆಗಿಲ್ಲ. ಲೋಕದೊಳಗೆ ಕುಕವಿಗಳೇ ಹೇಳಿದಾರ್ರಿ. ಏನ ಹೇಳ್ರಿ? ಪ್ರತಿಯೊಬ್ಬ ಪುರುಷನ ಯಶಸ್ಸಿನಿಂದ ಸ್ತ್ರೀಯ ಕೈವಾಡುವಿದೆ. ಕುಕವಿ ಇದ್ರೂ ಅದರೊಳಗೂ ಸತ್ಯತೆ ಇದೆ ರೀ, ನಾವು ನೋಡಬಹುದು. ಯಾಕೆ ಅಂದ್ರೆ ನಾವು ಜನಶಾಸನದೊಳಗೆ ಬರ್ತಾ ಇರುವಂಥವ್ರು. ಏನು ಸತ್ಯತೆ ಇದೆ? ಅವಳದೇ ಒಂದು ಸ್ವಾರ್ಥವನ್ನು, ಅವಳದೇ ಒಂದು ಮಾಯಾಚಾರವನ್ನು ನೋಡಿ ನೀವು ಅವಳ ಮಾರ್ಗವನ್ನು ಬಿಟ್ಟು ಯಶಸ್ಸಿನ ಮಾರ್ಗ. ನಿಜವಾಗಿ ಸ್ತ್ರೀ ಪರ್ಯಾಯ ಅಂಥದ್ದು ಇದೆ. ಈ ಜೀವ ಎಂಥ ಮಹಾ ಸ್ವರೂಪ ವಿಕೃತಿಯ ಕಾರಣದಿಂದ ಸ್ತ್ರೀ ಪರ್ಯಾಯ ಅಂಗೀಕಾರ. ಮತ್ತು ಅದನ್ನು ಪೋಷಿಸುವ ಭಾವ ಸ್ವಪ್ನದೊಳಗೂ ಕೂಡ ಬರಬಾರ್ದು ಅಂಥೇಳಿ
ಜಿನವಾಣಿ कहती है तेरी ನನ್ನ ದೋಷ. ಪುರುಷನ ಉನ್ನತಿಗೆ, ಪುರುಷನ ಧವಲ ಕೀರ್ತಿಗೆ ನಿರಂತರ ಬೇಡಿ ಸಂಕೋಲೆ ಸ್ತ್ರೀ. ತಾಯಿಯ ರೂಪದಲ್ಲಿ ಅಂತ ಹೇಳಿ ತಗೊಳ್ಳೋಣ. ಈಗ ನಾವು ದೀಕ್ಷಾ ತಗೊಳ್ಳಿಕ್ಕೆ ಹೊರಟಿದ್ದಾನಲ್ಲ, ರಂಭಾಟ ಮಾಡ್ತಾಳೆ, ಅವನಲ್ಲೇ ಇರ್ತಿದೆ. ನೆರೆದಿಹ ಕಡ್ಡಿಗಳ ಬೇಲಿ ಅದೇಂ ತಡೆದಪ್ಪುದೇ, ಅವನಲ್ಲೇ ಇತ್ತು ಅಂತಂದ್ರೆ ಹೋಗ್ತಾನ್ರಿ. ಇಲ್ಲ ಮೇಲಿಂದ ಇತ್ತು ಅಂತಂದ್ರೆ ಬಾಧಕ ಆದಳೋ ಅಥವಾ ಇಲ್ರಿ. ಯಾವ ತಾಯಿ ಹೇಳಬಹುದು? ಚತುರ್ಥ ಕಾಲದ ತಾಯಿ ಬೇರೆ ಇರುವುದಿಲ್ಲ. ಚತುರ್ಥ ಕಾಲದ ತಾಯಿ ಬೇರೆ ಇರುವುದಿಲ್ಲ. ಹೋಗಿ ಬಾ ಕುಮಾರ, ನಿನಗೆ ಒಳ್ಳೆಯದಾಗಲಿ. ಬರೆಯುವುದರಲ್ಲಿ ಬಂತರೆ. ಆದರೆ ಆ ಪ್ರಕಾರ ತಾಯಿಯ ಹೃದಯ ಯಾವಾಗೂ ಒಪ್ಪುವುದಿಲ್ಲ ಮಹಚಂದ್ರಭಾಯಿ. ಮಗನಿಗೆ ದೀಕ್ಷಾ ತಗೊಳ್ಳಿಕ್ಕೆ ಅನುಮತಿ ಸಹರ್ಷವಾಗಿ ನೀಡುವಂಥದ್ದ ಅವಳ ಹೃದಯ ಯಾವಾಗೂ ಒಪ್ಪುತ್ತದೆ. ಅದಕ್ಕೆ ಸ್ವರೂಪ ತಿಳ್ಕೊಳ್ಳುವುದಿದೆ. ಋಷಿ ಮೂಲ, ನದಿ ಮೂಲ, ಸ್ತ್ರೀ. ಹಾಗಾದ್ರೆ ಅಲ್ಲಿ ಶುಭ ಮುಹೂರ್ತ ಸಾವಧಾನ ಅಂದ್ರಲ್ಲ, ಅದು ಏನ? ಈಗ ನೀನು ಇಲ್ಲಿಯವರೆಗೆ ಮೋಹದಿಂದ ಕಣ್ಕುರುಡಾಗಿ ಸಂಸಾರ ರೂಪದ ಗಾಢದೊಳಗ ಅರಿಯಲ್ಪಡ್ತಾ ಇದ್ದೀಯಪ್ಪ. ಈಗ ನೀ ಎಚ್ಚರಾಗು, ಪ್ರತಿ ಸಮಯ ಸಾವಧಾನ ಇರು. ಇಲ್ಲ ಅಂತಂದ್ರೆ ನಿನ್ನ ಹುಲಿಗಾಲ ಇಲ್ಲ. ಇಲ್ಲಿ ಸಮ್ಯಕ್ ದೃಷ್ಟಿ ಜೀವ ಸಾವಧಾನ. ಯಾವಾಗ ಸಾವಧಾನದನು? ಒಂದು ಸಮಯ ಕೂಡ ಪ್ರಮಾದಿ ಆಗುವುದಿಲ್ಲ ಅಂತ ಹೇಳಿ. ಇನ್ನೊಬ್ಬರು ತನ್ನ ವರ್ಣನೆಯನ್ನು ಮಾಡ್ತಾ ಇದ್ದರೆ ಆ ವೇಳೆದೊಳಗೆ ಇವನಿಗೆ ಒಂದೇ ಒಂದು ಸಮಯ ಆನಂದ ಆಯಿತು ಅಂತಂದ್ರೆ ಅದೇನಿದೆ? ಪ್ರಮಾದ ಇದೆ. ಪ್ರಮಾದ ಇದೆ. ಯಾವುದೋ ಪಾಪದ ಉದಯದಿಂದ ಒಂದೇ ಒಂದು ಸಮಯ ದುಃಖಿತ ಆದ ಅಂತಂದ್ರೆ ಅದೇನಿದೆ? ಪ್ರಮಾದ ಇದೆ. ದುಃಖ ಜೀವದ ಸ್ವಭಾವ ಅಲ್ಲ. ಸ್ವಭಾವವನ್ನು ಬಿಟ್ಟು ಯಾವುದರ ಅನುಭವ ಇದೆಯಲ್ಲ ಅದೆಲ್ಲ ಪ್ರಮಾದ ಇದೆ. ಪ್ರಮಾದ ಅಂದ್ರೆ ಏನು? ತನ್ನ ಸ್ವಭಾವವನ್ನು ಮರೆತು ಸಮಯವರ್ತಿ ಉಪಾಧಿ ರೂಪದ ಯಾವ ಭಾವ ಹುಟ್ಟಿ ಬಂದಿದೆಯಲ್ಲ, ಉದಿಸಿ ಬಂದಿದೆಯಲ್ಲ, ಆ ರೂಪ ತನ್ನ ಅನುಭವ ಮಾಡೋದೇನಿದೆ ಅದು ಪ್ರಮಾದ ಇದೆ. ಸಮ್ಯಕ್ ದೃಷ್ಟಿ ಜೀವ ಯಾವಾಗೂ ಆ ಪ್ರಕಾರದ ಪ್ರಮಾದ ಮಾಡೋದನ್ನ ಇಲ್ಲ. ಸಾವಧಾನ ಶಬ್ದ ಇದೆ ನೋಡ್ರಿ. ಜೀವದ ಸ್ವರೂಪ, ಜೀವದ ಸ್ವರೂಪ ಮತ್ತು ಕರ್ಮದ ಸ್ವರೂಪಗಳ ಇವು ಎರಡು ಅದಾವ್ರಿ. ಒಂದು ಜೀವದ ಸ್ವರೂಪ, ಒಂದು ಕರ್ಮದ ಸ್ವರೂಪ. ಕರ್ಮದ ವ್ಯಾಖ್ಯಾ ಹಿಂದೆ ಮಾಡಿದ್ದಾರೆ. ಏನ? ಉದ್ಗಲ ಪಿಂಡ ಅಥವಾ ಮೋಹರಾಗ ದ್ವೇಷ ರೂಪದ ಅಶುದ್ಧ ಪರಿಣತಿ. ಅವು ಎರಡನ್ನು ಭಿನ್ನ 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 ಮಾಡ್ತಾ ಇದ್ರೆ ಏನು ಹೇಳಿದ್ರು? ಭಿನ್ನ ಭಿನ್ನ ವಿಚಾರದಲ್ಲಿ ಜಾಗೃತರಿರುತ್ತಾರೆ. ಏನು ಶಬ್ದ ಅದಾವ? ಅವು ಎರಡರ ಸ್ವರೂಪ, ಅವುಗಳ ರೂಪ ಏನಿದೆಯಲ್ಲ ಅವುಗಳದ್ದೇ ಆದಂಥ ರೂಪ, ಅವುಗಳ ವಿಚಾರದೊಳಗೆ. ವಿಚಾರ ಅಂದ್ರೆ ಏನ್ರಿ ಅವ್ರಲ್ಲಿ? ವಿಚಾರ ಅಂದ್ರೆ ನಾವು ಯಾವ ಪ್ರಕಾರ ಮಾಡ್ತಾ ಇದ್ದೇವೆ ಹಾಗಲ್ಲ. ಅನುಭೂತಿ ಪೂರ್ವಕ ಅವನ ಬುದ್ಧಿ ಅವು ಎರಡನ್ನೂ ಎರಡು ರೂಪದಿಂದ ಅನುಭೂತಿ ಪೂರ್ವಕರೇ ನಾವು ಆಗಮದ ಆಧಾರದಿಂದ ಅದನ್ನು ವಿಚಾರ ಮಾಡುವುದಕ್ಕೆ ವಿಚಾರ ಅಂತೇವೆ. ಆದರೆ ಇಲ್ಲಿ ಸಮ್ಯಕ್ ದೃಷ್ಟಿ ಶಬ್ದ ಇದೆಯಲ್ಲ, ಸಮ್ಯಕ್ ದೃಷ್ಟಿ ಶಬ್ದ ಏನು ಸೂಚಿಸ್ತಿದೆ? ನಿಜ ಸ್ವರೂಪದ ಅನುಭವ ಸಂಪನ್ನ ಜೀವ. ಹಾಗಾದ್ರೆ ಈ ಮಾತ ಅಂದ 20 ವರ್ಷದ ಹಿಂದೆ 2004 ಕುಂದಾದ್ರಿ ಬೆಟ್ಟದ ಮೇಲೆ ಗ್ರಂಥ ಎಲ್ಲ ಜ್ಞಾನಿಗಳ ಸಲುವಾಗಿ ಇರ್ತವೆ. ಕೇವಲ ಸಮ್ಯಕ್ ದೃಷ್ಟಿಗಳದ್ದೇ ಕಥನ ಇರ್ತಿದೆ ಅಂಥೇಳಿ ಅಪ್ಪಾಜಿ ಹೇಳಿದ್ರು. ಅದರ ವಿರೋಧ ಏನಾಯ್ತಲ್ಲ,
ಆ ವಿರೋಧ ಅದಕ್ಕೆ ಯಾವ ಪ್ರಕಾರದ ಆಧಾರ ಇಲ್ಲ ಅನ್ನೋದು ಈಗ ಸಿದ್ಧ ಇದೆ. ನಾವು ಗಮನ ಇಟ್ಟು ನೋಡಿದರೆ ಜ್ಞಾನಿಯ ವಚನದ ವಿರೋಧ ನೋಡ್ರಿ, ಯಾವುದು ನಮ್ಮ ವಾಚನದೊಳಗೆ ಬಂದಿಲ್ಲ ಇದುವರೆಗೆ. ವಾಚನದೊಳಗೆ ಹೇಳ್ತಾ ಇದನ್ನು, ಅನುಭವದ ಮಾತು ಹೇಳ್ತಾ ಇಲ್ಲ. ಯಾವುದು ಇದುವರೆಗೆ ನಮ್ಮ ವಾಚನದೊಳಗೆ ಬಂದಿಲ್ಲ, ಬರೇ ನಾವು ಬಹಳಷ್ಟು ಜಿನಾಗಮಗಳ ಅಧ್ಯಯನದಲ್ಲಿ ರುಚಿವಂತರ, ನಿತ್ಯ ಆ ಕಾರ್ಯವನ್ನು ಮಾಡೇ ಮಾಡ್ತೇವೆ ಅನ್ನುವಂಥ ಶ್ರೇಣಿಯೊಳಗೆ ಸಮಾವಿಷ್ಟ ಆದ್ರೂ ಕೂಡ ಯಾವುದು ನಮ್ಮ ವಾಚನದೊಳಗೆ ಬಂದಿಲ್ಲ ಅದು ಅಸತ್ಯ ಅಂಥೇಳಿ ನಿರ್ಣಯ ಮಾಡಲಿಕ್ಕೆ ಯಾವ ಅಧಿಕಾರನೂ ಇಲ್ಲ. ಇವೆಲ್ಲ ಹೇಳುವಾಗ ಒಂದು ಚಿಂತನೆ ಈಗ ಭಾವಿಸ್ತಾ ಬಂದಿದೆ. ಈ ದಿನವಾಣಿಯಿಂದ ಎಲ್ಲ ವಿಶ್ವೆಲ್ಲ ವಿರುದ್ಧ ಐತೆ ಅಂತ. ಮತ್ತೊಂದು ಕಡೆ ಹೋದ್ರೆ ವಿಶ್ವೆಲ್ಲ ಅನುಕೂಲ. ಅದಕ್ಕೆ ಅನ್ನೋದ್ರೆ ಅದೇ ಚಮತ್ಕಾರಿ ಜೀವನ. ಅದಕ್ಕೆ ಇದನ್ನು ಯಾರು ತಿಳಿತಾರಲ್ಲ ಅವರ ಜೀವನ ಧನ್ಯ. ಇಡೀ ವಿಶ್ವೆಲ್ಲ ವಿರೋಧಿ ಇದೆ. ಯಾಕೆ? ಅದನ್ನು ಯಾವಾಗೂ ನನ್ನ ಮಾರ್ಗದೊಳಗೆ ಬರೋದನ್ನೇ ಇಲ್ಲ, ನನ್ನ ಮನ್ನಣೆಯನ್ನು ಹ್ಞೂ ಅನ್ನೋದನ್ನೇ ಇಲ್ಲ. ಅದರ ಮಾರ್ಗ ಬೇರೆ ಇದೆಯಲ್ಲ, ವಿಶ್ವದ ಸ್ವತಂತ್ರತೆ. ಇನ್ನು ವಿಶ್ವ ಎಲ್ಲ ನನಗೆ ಅನುಕೂಲ ಹೇಗ, ನನಗೆ ಯಾವುದರಲ್ಲೂ ಏನು ಮಾಡಬೇಕಾಗಿಲ್ಲ, ಅದು ಪರಿಪೂರ್ಣ ಇದೆ. ಅರೆ ತತ್ವದ ದೃಷ್ಟಿಯಿಂದ ವಿಶ್ವೆಲ್ಲ ವಿರೋಧಿ ಇದೆ. ಯಾವಾಗ ನಾನು ಯಾವುದರಲ್ಲಿ ಏನಾದರೂ ಮಾಡಲಿಕ್ಕೆ ಹೋಗ್ತೇನಲ್ಲ, ಆವಾಗ ಅದು ನನ್ನ ಆ ಮಾಡುವಿಕೆಯನ್ನು, ಪ್ರಯತ್ನವನ್ನು, ಅಪನತ್ವವನ್ನು ಸ್ವೀಕಾರ ಮಾಡೋದಿಲ್ಲ, ವಿರೋಧ ಮಾಡುತ್ತಿದೆ. ಮತ್ತು ವಿಶ್ವ ಎಲ್ಲ ಅನುಕೂಲ ಇದೆ. ಯಾವಾಗ ನನಗೆ ಯಾವುದರಲ್ಲೂ ಏನೂ ಮಾಡಬೇಕಾಗಿಲ್ಲ, ಇಡೀಲೇ ನೇರ ಬ್ಯಾಡ್ ಆಗ್ತೈತಿ. ಅನುಕೂಲ ಏನು ಪ್ರತಿಕೂಲ? ಪ್ರತಿಕೂಲ ಯಾವಾಗ ಪ್ರತಿಕೂಲ ನನ್ನಲ್ಲೇ ಕರ್ತೃತ್ವ ಬುದ್ಧಿ ಪೂರಾ ನೆತ್ತಿಯವರೆಗೆ ತುಂಬಿತ್ತು ಅಂತಂದ್ರೆ ಪ್ರತಿಕೂಲ. ವಿಶ್ವ ಎಲ್ಲ ಈ ರೋಗಮಯಿ ಶರೀರ, ವೃದ್ಧಾಗ್ತಾ ಇರುವಂಥ ಶರೀರ, ಗಮನಾಗಮನದಲ್ಲಿ ನನ್ನ ಇಚ್ಛೆಯ ಅನುಸಾರ ಸಹಕಾರ ನೀಡದೇ ಇರುವಂಥ ಶರೀರ ನನಗೆ ಅನುಕೂಲ ಇದೆಯಲ್ಲ. ಯಾಕೆ? ನನಗೆ ಬರೀ ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅನ್ನೋದಿತ್ತಲ್ಲ, ಇದರ ಸಹಕಾರ ಇಲ್ಲ, ನನಗೆ ಅನುಕೂಲನೇ ಆಯ್ತಲ್ಲ. ಅರೆ ಎರಡೂ ಕಡೆಯಿಂದ ಜೀವನಿಗೆ ಪರಮ ಶಾಂತಿಯನ್ನು ಕೊಡುವಂಥದ್ದು ಯಾವುದಿದೆಯೋ ಅದಕ್ಕೆ ಜಿನವಾಣಿ ಅಂತಾರೆ. ಎಲ್ಲೂ ಬಾಧೆ, ಶರೀರದೊಳಗೆ ಸ್ವಲ್ಪ ಕೂಡ ಸಾಮರ್ಥ್ಯ ಇಲ್ಲ. ಹಾಗಾದರೆ ಹೊರಗಿನ ಕಾರ್ಯ ಮಾಡುವ ಉತ್ಸಾಹ ಬಿಟ್ಟುಕೊಡ್ಲಿಕ್ಕೆ ಅನುಕೂಲ ಇದೆ ಅಲ್ಲ. ಶರೀರದೊಳಗೆ ಸಾಮರ್ಥ್ಯ ಇದೆ, ಹಾಗಾದರೆ ನಡಿಲ್ಲ, ಶಿಖರ್ಜಿ ಬೆಟ್ಟ ಹತ್ತು ನಡಿ. ಕೂಡಲ 2-3 ಗಂಟೆ ಸ್ವಾಧ್ಯಾಯಕ ಅನುಕೂಲ ಇದೆ ಅಲ್ಲ ಶರೀರದೊಳಗೆ. ಇದು ಅನುಕೂಲ. ಅದರಲ್ಲಿ ಸಾಮರ್ಥ್ಯ ಇಲ್ಲಲ್ಲ, ಬಿಟ್ಟುಬಿಡು ಹೊರಗಿಂದ ಮುಂಚೆ. ಇಡೀ ವಿಶ್ವದ ಜೊತೆಗೆ ಸಾಮ್ಯ ಭಾವದಿಂದ ಇರುವ ಸಲುವಾಗಿ ಎರಡೂ ಪ್ರಕಾರದ ರೀತಿ ಅನುಕೂಲ. ಯಾರ ಮೇಲೆ ದ್ವೇಷ ಮಾಡೋದು, ಯಾರ ಕುರಿತಾಗಿ ರಾಗ ಮಾಡೋದು, ಯಾರು ತಮ್ಮ ಕಾರ್ಯ ಸಾಧಿಸ್ಕೊಳ್ತಾ ಇದ್ದಾರೆ ಅವ್ರ ಕುರಿತಾಗಿ ನಿನಗೆ ರಾಗ ಎಂಥದ್ದರಾಗ ಭರತ ಭಾಯಿ. ಯಾರು ತಮ್ಮ ಕಾರ್ಯದ ಸಾಧನೆಯ ಸಲುವಾಗಿ ನಿನ್ನ ಸಂಯೋಗದೊಳಗೆ ಬಂದಿದ್ದಾರೋ, ನಿನ್ನ ಚಾಪಲೂಸಿ ಮಾಡ್ತಾ ಇದ್ದಾರೆ, ಅವ್ರ ಕುರಿತಾಗಿ ರಾಗ ಎಂಥದ್ದು. ಮಾತು ಬಹಳ ಮೇಲಿಂದ ಇದೆ. ಯಾರು ತಮ್ಮ ಸ್ವಾರ್ಥದ ಅರೆ ಗೊತ್ತಾಗೋದಿಲ್ಲ ಈ ಜೀವಕ್ಕೆ, ನನ್ನ ಸಲುವಾಗಿ ಅಂಥೇಳಿ ತಿಳಿತಿದೆ, ಇಲ್ಲ, ಯಾರು ಇಲ್ಲ. ಮಹಾಪ್ರಚಂಡ ಆದ ನಂತರನ ಮಹಾಪ್ರಚಂಡತೆಯೊಳಗನ ಒಂದರ ಸೋಲಾಗೋದಿದೆ, ಒಂದು ವಿಜಯ ಆಗೋದಿದೆ. ಅಲ್ಲಿ ಯುದ್ಧನ ನಡೀಲಿಲ್ಲ ಅಂತಂದ್ರೆ ಸೋಲು ಗೆಲುವಿನ ಪ್ರಶ್ನೆನೇ ಇಲ್ಲ.
ಓಹೋ. ಗೆಲ್ಲದ ವಿನಃ ನಿಜ ಮಾರ್ಗದ ಪ್ರಾಪ್ತಿನೇ ಇಲ್ಲಲ್ಲ. ರಾಗದ್ವೇಷದ ಮಾತನಾಡ್ತದ್ದಿತ್ತು, ನೀವು ಹಿಂದೆ ಇದ್ದರೆ ಅಂತೇಳಿ ಅದರೊಳಗಿಂದ ಒಂದು ಏನು ತೆಗೆದ್ರಿ, ಸಾರ ತೆಗೆದ್ರಿ. ಯಾರು ತನ್ನ ಸ್ವಾರ್ಥದ ಸಲುವಾಗಿ ನನ್ನ ಸನಿಹಕ್ಕೆ ಬಂದಿದ್ದಾರೋ ಅವರ ಕುರಿತಾಗಿ ನನಗೆ ರಾಗ ಎಂಥದ್ದ? ಯಾವುದರ ಸಲುವಾಗಿ ತಿಳಿತು ಅಂದುಕೊಳ್ತೇನೆ, ಪ್ರತಿಯೊಬ್ಬರ ಜೀವನದೊಳಗಿದೆ. ಇನ್ನು ಯಾರು ತಾನಾಗೇನ ನನ್ನ ವಿರೋಧ ಮಾಡ್ತಾ ಇದ್ದಾರೋ ಅವರ ಕುರಿತಾಗಿ ನಾನು ಯಾತಕ್ಕೆ ದ್ವೇಷ ಮಾಡೋದು? ದ್ವೇಷ ಎಂಥದ್ದು? ಅವರ ನನ್ನ ಸಲುವಾಗಿ ಯಾವ ವಿರೋಧ ಭಾವ ಮಾಡಿ ತಮ್ಮ ಅಕಲ್ಯಾಣ ಮಾಡ್ಕೊಳ್ತಾ ಇದ್ದಾರೋ, ತಮಗೆ ಹಾನಿ ಮಾಡ್ಕೊಳ್ತಾ ಇದ್ದಾರೋ, ಅಷ್ಟು ಹಾನಿ ಅಂತೂ ನಾನು ಅವ್ರ ಮೇಲೆ ದ್ವೇಷ ಮಾಡೋದ್ರಿಂದ ಅವರಿಗೆ ಆಗೋದನೇ ಇಲ್ಲ. ತಂದ ಆಗ್ತಿದೆ, ರಾಗ ಮಾಡುವುದ್ರೊಳಗೆ ಯಾರ್ದಾಗ್ತಿದೆ? ಅವರಂತೂ ತಮ್ಮ ಲಾಭ ಸಲುವಾಗಿ ಬಂದಿದ್ದಾರೆ. ನಾನು ರಾಗ ಮಾಡೋ ಅಂತಂದ್ರೆ ಹಾನಿ ಯಾರ್ದ? ಅವ್ರದಂತೂ ಲಾಭ ಆಗೋದಾಯ್ತಲ್ಲ. ಹೌದು, ಇಡೀ ಜೀವನ ಪರ್ಯಂತ ಸಂಸಾರ ಕುಟುಂಬದ ಸಲುವಾಗಿ ಮೋಹ ಮಾಡಿತು ಜೀವ, ತನ್ನ ಕಲ್ಯಾಣದ ಸಲುವಾಗಿ ಯೋಚನೆನೇ ಮಾಡಲಿಲ್ಲ. ಆ ಜೀವದ ಸಲುವಾಗಿ ಯಾರಿಗೆ ಖೇದಾಗಿದೆ? ವೈನಿ ಹೋದ್ಮೇಲೆ ಅಂದರಲ್ಲ, ಕಾವಲಿತ್ತು ಈಗ ಎಲ್ಲರ ಕಡೆ ಕೀಲಿ ಕೈಬೇಕು, ಕುಂತಿರ್ತಿದ್ದಳಲ್ಲ, ಕೀಲಿ ಹಾಕೋ ಪ್ರಶ್ನೆನೇ ಇಲ್ಲ. ಅಲ್ಲಿ ಹೋಗಿ ಏನು ಮಾಡೋರು ಇದ್ರೆ ವೈನಿ ಇಲ್ಲೇ ಇರಲ್ಲ ಅಂತೇಳಿ ಅಂದ್ರ, ಇಲ್ಲಕ್ಕ ಕಾವಲ ಆಗ್ತೈತಿ. ಹಂಗಿದೆ ರೀ ಈ ಜೀವದ ಮೋಹ, ಕೊನೆಯವರೆಗೆ ಬಿಡುವುದಿಲ್ಲ. ಅಲ್ಲ, ಕೊನೆ ಸಮೀಪಿಸಿದ ಹಾಗೆ ಅಧಿಕ ಆಗ್ತಿದೆ. ಆಯುಗಲೆ ಮನನಾಗಲೆ. ಅಪ್ಪಾಜಿ ಹೇಳ್ತಿದ್ರು, ಶರೀರ ಮುದುಕಾಗ್ತಿದೆ, ಮನಸ್ಸು ಮುದುಕಾಗುವುದಿಲ್ಲ. ತಮ್ಮದ ಹೇಳ್ತಿದ್ರು, ಇಷ್ಟಿದೆ ಇಲ್ಲ, 3 ಲೀಟರ್ದು ಬಕೆಟ್, ಇದನ್ನೇನು ಸುಲಭ ಎತ್ತಬಹುದು ಅನ್ನಿಸ್ತಿದೆ, ಎತ್ತುವುದಾಗುವುದಿಲ್ಲ. ಮನಸ್ಸು ಮುದುಕಾಗಿಲ್ಲಲ್ಲ. ಹುಣಸಿ ಮುಪ್ಪಾದ್ರೆ ಹುಳಿ ಮುಪ್ಪೇನಂತ ಲೋಕೋಕ್ತಿ. ಹುಳಿ ಹಚ್ಚಾಗ್ತಿದ್ದೀರಿ, ಅದ ಹೊಸ ಹುಣಸಿ ಕಮ್ಮಿ ಹುಳಿ ಇರ್ತಿದೆ. ನಡೆದರೆ ಸಾವಧಾನ. ಜೀವದ ಸ್ವರೂಪ ಮತ್ತು ಕರ್ಮದ ಸ್ವರೂಪಗಳ ಭಿನ್ನ ಭಿನ್ನ ವಿಚಾರದಲ್ಲಿ ಜಾಗೃತನಿರುತ್ತಾನೆ, ಪ್ರಮಾದಿ ಇರುವುದಿಲ್ಲ. ಮತ್ತು ವಿಶೇಷ ಮುಂದಿನ ಪ್ರಜ್ಞೆ ಚೇಣೆಯ